ಯಾವ್ದ್ ಬ್ಯಾಚ್ ಅಲ್ಲಿ 100% ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳಿದಾರಲ್ವಾ, ನಮ್ ಮುಂದೆ ತಂದು ತೋರಿಸಿ ಅವರಿಗೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. 100% ಪ್ಲೇಸ್ಮೆಂಟ್ಸ್ ಅಂದ್ರೆ 100% ಫೇಕ್ ನ್ಯೂಸ್. ಹಂಗಿದ್ರೆ ಸರ್, ಈಗ ಹೊಸದಾಗಿ ಬರ್ತಿರ್ತಾರಲ್ಲ ಜೂನಿಯರ್ಸ್ ಇಲ್ಲಿ ಬೆಂಗಳೂರಿಗೆ ಕೋರ್ಸ್ ಮಾಡ್ಲಿಕ್ಕಂತ, ಅವ್ರಿಗೇನಾದ್ರು ಒಂದು ನಿಮ್ ಕಡೆಯಿಂದ ಏನಾದ್ರು ಒಂದು ಸಜೆಷನ್ ಕೊಡ್ತೀರಾ? ನನ್ ಕಡೆಯಿಂದ ಸಜೆಷನ್ ಏನಂದ್ರೆ, ಅವರು ಬರೋಕಿಂತ ಮುಂಚೆ ಅವ್ರ ಕಾಲೇಜ್ ಲೈಫ್ ಅಲ್ಲಿ ಏನ್ ಎಂಜಾಯ್ ಮಾಡ್ಕೋತಿರ್ಲಿ. ಎಂಜಾಯ್ ಮಾಡುತ್ತಾ ಯಾವ್ದೇ ಒಂದು ಲ್ಯಾಂಗ್ವೇಜ್ ಚೂಸ್ ಮಾಡ್ಕೊಂಡು ಅದಕ್ಕೆ ಫಂಡಮೆಂಟಲ್ ಫುಲ್ ಪರ್ಫೆಕ್ಟ್ ಮಾಡ್ಕೊಂಡು, ಅದೇ ಲ್ಯಾಂಗ್ವೇಜ್ ಅಲ್ಲಿ DSA ಪರ್ಫೆಕ್ಟ್ ಮಾಡ್ಕೊಂಡು, ಅದ ನಂತರ DSA ಮಾಡಿದ ನಂತರ ಸ್ವಲ್ಪ ಡೇಟಾಬೇಸ್ ಸಿಸ್ಟಮ್ ನಾಲೆಜ್ ಇಟ್ಕೊಂಡು, ಆಪರೇಟಿಂಗ್ ಸಿಸ್ಟಮ್ ನಾಲೆಜ್ ಇಟ್ಕೊಂಡು ಬಂದ್ರೆ ಯಾವುದೇ ಒಂದು ಕಂಪನಿಯನ್ನು ಕ್ರ್ಯಾಕ್ ಮಾಡಬಹುದು ಅವರು. ಅಂದ್ರೆ ವಿತೌಟ್ ವಿತೌಟ್ ಅಲ್ಲಿ ಏನ್ ಕಲಿಸ್ತಿರೋದು, ನಾವು ಎದಕ್ಕೆ ನಾವು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡ್ತಿರೋದು ಮೇನು, ನಮ್ಗೆ ಏನ್ ಬರಲ್ಲ ತಂದು ಇಲ್ಲಿ ಬಂದಿರೋದು. ಇವ್ರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನ್ ಕಲ್ಸಲ್ಲ, ಮೇನ್ ಏನು ಬೇಸಿಕ್ ಫೌಂಡೇಶನ್ಸ್ ಹೆಂಗ್ ಪ್ರೋಗ್ರಾಮಿಂಗ್ ಫೌಂಡೇಶನ್ಸ್ ಕಲಿಸ್ತಾರೆ. ಆ ನಂತರ ಸ್ವಲ್ಪ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಕಲಿಸ್ತಾರೆ. ಆ ನಂತರ ಡೇಟಾಬೇಸ್ ಸಿಸ್ಟಮ್ ಕಲಿಸ್ತಾರೆ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದ್ ಮಂತ್ಸ್ 2 ಮಂತ್ಸ್ ಮೊದಲು ಯಾವ್ದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಂಡು ಮಾಡ್ರೆ ಒಳ್ಳೇದಾಗುತ್ತೆ. ಲಿಂಕ್ಡ್ಇನ್ ಅಲ್ಲಿ ಆಕ್ಟಿವ್ ಇರಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಅಪ್ಡೇಟ್ ಮಾಡ್ಕೋತಿರ್ಬೇಕು, ನೌಕರಿ ಅಪ್ಡೇಟ್ ಮಾಡ್ಕೋತಿರ್ಬೇಕು. ಮತ್ತೊಂದು ನಾವು ಜೂನಿಯರ್ಸ್ ಗೆ ಏನ್ ಸಜೆಷನ್ ಮಾಡ್ತೀವಿ ಅಂದ್ರೆ, ನಾವು ಮಾಡ್ತಿರೋದು ತಪ್ಪು. ಒಂದೇ ಒಂದು ರೆಸ್ಯೂಮ್ ಇಟ್ಕೊಂಡು ಎಲ್ಲಾ ಯಾವ್ದು ಬರುತ್ತೆ ಅಲ್ವಾ ಎಲ್ಲಕ್ಕೂ ಅದೇ ಹಾಕ್ತು. ಅವ್ರು ಡೇಟಾ ಅನಾಲಿಟಿಕ್ಸ್ ಕೇಳಿದ್ರೆ ನಾನು ಪೈಥಾನ್ ನಾನು ವೆಬ್ ಡೆವಲಪ್ಮೆಂಟ್ ಮಾಡಿದೀನಿ, ಇದ್ ಮಾಡಿದೀನಿ ಅಂತಂದು ಹಾಕೋದು. ಹಂಗಾಗಲ್ಲ. ಅದು ಯಾವ ಸ್ಪೆಸಿಫಿಕ್ ಆಗಿ ಅವ್ರ ಜಾಬ್ ಡಿಸ್ಕ್ರಿಪ್ಷನ್ ಕರೆಕ್ಟ್ ಆಗಿ ಓದ್ಕೊಂಡು ಚಾಟ್ GPT ಯೂಸ್ ಮಾಡ್ಕೊಂಡು ಈ ಜಾಬ್ ಡಿಸ್ಕ್ರಿಪ್ಷನ್ ಈ ತರ ಇದೆ ನಮ್ಗೆ, ನಾವ್ ತರ ನಾವು ರೆಸ್ಯೂಮೆ ಕ್ರಿಯೇಟ್ ಮಾಡ್ಬೇಕು, ಅವ್ರಿಗೆ ಇಂಪ್ರೆಸ್ ಮಾಡ್ಬೇಕು ಅಂತಂದು ಫಸ್ಟ್ ನಾವು ಅದ್ ಕಲ್ಕೋಬೇಕು. ರೆಸ್ಯೂಮೆ ಅಪ್ಡೇಟ್ ಹೆಂಗಾಗ್ಬೇಕು, ಮೊದ್ಲನೇ ಹಂತ ಇಂಟರ್ವ್ಯೂ ಏನು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋದು. ಮೇನ್ ನಮ್ ಕಡೆ ನಮ್ದು ಏನ್ ತಪ್ಪು ಅಂದ್ರೆ, ನಾವು ರೆಸ್ಯೂಮೆನೆ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಅದು ಮೇನ್ ನಮ್ ತಪ್ಪು. ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದ ನಂತರ ಆಯ್ತು, ಒಂದ್ ಇಂಟರ್ವ್ಯೂ ಕೊಡ್ತೀವಿ, ಕ್ವಶನ್ಸ್ ಕೇಳ್ಕೊತೀವಿ, ಬರಲ್ಲ ನಮ್ಗೇನು, ಹೊಳ್ ಬರ್ತೀವಿ, ಗೊತ್ತಾರೆ ಆಗುತ್ತೆ ಮೇನ್ ಇಂಟರ್ವ್ಯೂದಲ್ಲಿ ಹೆಂಗಿರುತ್ತೆ, ಮೇನ್ ಕ್ವಶನ್ಸ್ ಹೆಂಗ್ ಕೇಳ್ತಾರೆ, ಯಾವ ರಿಲೇಟೆಡ್ ಕೇಳ್ತಾರೆ, ಅವ್ರು ನಿಮ್ ಕಡೆ ಏನ್ ಕೇಳ್ತಾರೆ, ಹೆಂಗ್ ಕೇಳ್ತಾರೆ ತಂದು ಅದ್ ಮೇನ್ ಇಂಪಾರ್ಟೆಂಟ್. ನಿಜ ಬಿಡಿ ಸರ್. ಅಂದ್ರೆ ರೆಸ್ಯೂಮ್ ನ ಚೇಂಜ್ ಮಾಡಲ್ದೆ ಒಂದೇ ರೆಸ್ಯೂಮ್ ಅಪ್ಲೈ ಮಾಡೋದು. ಒಂದೇ ರೆಸ್ಯೂಮ್ ಇಟ್ಕೊಂಡು ಡೇಟಾ ಅನಾಲಿಟಿಕ್ಸ್ ಅದು ರೆಸ್ಯೂಮೆ, ಪೈಥಾನ್ ಡೆವಲಪರ್ ಅದು ರೆಸ್ಯೂಮೆ, ಜಾವಾ ಡೆವಲಪರ್ ಗೊತ್ತಂದ್ರೂ ಅದು ರೆಸ್ಯೂಮೆ, ಇಲ್ಲಾಂದ್ರೆ ಸೈಬರ್ ಸೆಕ್ಯೂರಿಟಿ ಇತ್ತಂದ್ರೆ ಅದೇ ರೆಸ್ಯೂಮೆ. ಒಟ್ಟು ಏನು ನಿಮ್ದು ಫಂಡಮೆಂಟಲ್ ಲ್ಯಾಂಗ್ವೇಜ್ ನೀವು ಮೆನ್ಷನ್ ಮಾಡಿ ಪರವಾಗಿಲ್ಲ, ಆದ್ರೆ ನಿಮ್ದು ಮೇನ್ ಫೋಕಸ್ ಯಾವ ಜಾಬ್ ಡಿಸ್ಕ್ರಿಪ್ಷನ್, ಫಾರ್ ಎಕ್ಸಾಂಪಲ್ ಡೇಟಾ ಅನಾಲಿಟಿಕ್ಸ್ ಬಂದ್ರೆ ನಿಮ್ದು ಮೇನ್ ಅಪ್ಡೇಷನ್ ಏನ್ ಇರ್ಬೇಕಂದ್ರೆ, ಆ ರೆಸ್ಯೂಮ್ದಲ್ಲಿ ನೀವು ಯಾವ ಎಕ್ಸೆಲ್ ಮತ್ತು ಈ ಪವರ್ BI ಮಾಡಿದಾರ, ಆ ಪವರ್ BI ದಲ್ಲಿ ಯಾವ್ಯಾವ ಪ್ರಾಜೆಕ್ಟ್ ಮಾಡಿದಾರ, ಮೇನ್ ಡೇಟಾ ಅನಾಲಿಟಿಕ್ಸ್ ರಿಲೇಟೆಡ್ ಯಾವ್ಯಾವ ಪ್ರಾಜೆಕ್ಟ್ಸ್ ಇದಾವೆ ನಿಮ್ ಕಡೆ ಅದ್ ಹಾಕ್ಬೇಕು. ಹೊರತು ಡೇಟಾ ಅನಾಲಿಟಿಕ್ಸ್ ಜಾಬ್ ನಾ ಈ ವೆಬ್ ಡೆವಲಪ್ಮೆಂಟ್ ಮಾಡಿದೀನಿ, ಈ ವೆಬ್ ಕ್ರಿಯೇಟ್ ಮಾಡಿದೀನಿ, ಆ ವೆಬ್ಸೈಟ್ ಇದ್ ಮಾಡಿದೀನಿ ಅಂತಂದು ಹಾಕೋ ಬದ್ಲಿ ಯಾವ ಜಾಬ್ ಮೇನ್ ಮೊದ್ಲು ಜಾಬ್ ಡಿಸ್ಕ್ರಿಪ್ಷನ್ ಓದ್ಕೊಂಡು, ಆ ಜಾಬ್ ಡಿಸ್ಕ್ರಿಪ್ಷನ್ ಏನ್ ಇರುತ್ತಲ್ವಾ ಆ ಜಾಬ್ ಡಿಸ್ಕ್ರಿಪ್ಷನ್ ಕಾಪಿ ಮಾಡ್ಕೊಂಡು ಚಾಟ್ GPT ಕೇಳಿ, ನಿಮ್ ತಲ್ಲಿ ಹಚ್ಬೇಡಿ. ಈಗ ಚಾಟ್ GPT ನಂದನ್ನ ಹಿಂಗ್ ಬಂದಿದೆ, ನಾ ಏನ್ ಮಾಡ್ಬೇಕು ಅಂತ ತಾನಾಗಿ ಕೇಳುತ್ತೆ, ಅದು ತಾನಾಗಿ ನೀವು ಏನ್ ಮಾಡ್ಕೊಂಡು ನ್ಯಾಚುರಲ್ ಆಗಿ ಅಪ್ಡೇಟ್ ಮಾಡ್ಬೋದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಆಯ್ತು ಬಿಡಿ ಜೂನಿಯರ್ಸ್ಗೆ. ಅಂದ್ರೆ ಈಗ ಯಾವ್ದಾದ್ರು ಒಂದ್ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡ್ಬೇಕಾ? ಇಲ್ಲ, ಸ್ವಲ್ಪ ಜನ ಹೆಂಗ್ ಮಾಡ್ತಾರೆ, ನಾನು ಡಾಟಾ ಅನಾಲಿಸಿಸ್ ಹೋಗ್ತೀನಿ, ಮತ್ತೆ ಸ್ವಲ್ಪ ಜನ ನಾ ಡಾಟಾ ಸೈಂಟಿಸ್ಟ್ ಗೆ ಹೋಗ್ತೀನಿ, ಸೈಬರ್ ಸೆಕ್ಯೂರಿಟಿ ಹೋಗ್ತೀನಿ ಅಂತಾರಲ್ಲ, ಇದೆಲ್ಲ ಫ್ರೆಶರ್ಸ್ ವರ್ಕ್ ಆಗತ್ತಾ ಅಥವಾ? ಆಸ್ ಎ ಫ್ರೆಶರ್ಸ್ ನಾ ಹೇಳ್ಬೇಕಂದ್ರೆ ಯಾವ್ದೇ ಒಂದು ಲ್ಯಾಂಗ್ವೇಜ್ ತಗೊಳ್ಳಿ, ಒಂದ್ ಕೋಡಿಂಗ್ ಲ್ಯಾಂಗ್ವೇಜ್, ಯಾವ್ದೇ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಡೇಟಾ ಅನಾಲಿಟಿಕ್ಸ್ ಹೋಗೋದಿದೆ, ಮುಂದೆ ಡೇಟಾ ಸೈನ್ಸ್ ದಲ್ಲಿ ಇಂಟ್ರೆಸ್ಟ್ ಇದೆ, ಕೋಡಿಂಗ್ ಮೀನ್ಸ್ ಮ್ಯಾಥ್ಸ್ ಚಲೋ ಇದೆ ಅಂದ್ರೆ ಒಂದ್ ಲ್ಯಾಂಗ್ವೇಜ್ ತೊಳ್ಕೊಂಡು ನಿಮ್ ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈನ್ಸ್ ನಾನು ಅಟೆಂಡ್ ಆಗಿದ್ದೀನಿ ಇಂಟರ್ವ್ಯೂಸ್. ಅವ್ರು ಡೈರೆಕ್ಟ್ ನಿಮ್ಮಲ್ಲಿ ML ಅಲ್ಗೋರಿದಮ್ಸ್ ಕೇಳಲ್ಲ, ಅವರು ಮೇನು ನಿಮ್ದು ಏನ್ ಫೌಂಡೇಶನ್ ಇದೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಪೈಥಾನ್ ನಡೆಯುತ್ತೆ, ಆ ಪೈಥಾನ್ ಫೌಂಡೇಶನ್ಸ್ ಕೇಳಿ, ಪಾಂಡಾಸ್ ಅಂತಂದು ಲೈಬ್ರರೀಸ್ ಇರುತ್ತೆ, ಡೇಟಾ ಕ್ಲೀನಿಂಗ್ ಪ್ರೊಸೆಸ್ ಹೆಂಗ್ ಮಾಡ್ತೀರಾ, ಮೇನ್ ಬೇಸಿಕ್ ಡೇಟಾ ಚಾರ್ಟ್ ಪೋರ್ಟ್ ಆಫ್ ದ ಡೇಟಾ ಹೆಂಗ್ ಮಾಡ್ತೀರಾ ಅದನ್ನೆಲ್ಲ ಕೇಳುತ್ತಾರೆ. ಅದ್ ಮೇನ್ ಯಾವ್ದು ಫೀಲ್ಡ್ ದಲ್ಲಿ ಹೋಗೋದಿದ್ರೆ ಫಸ್ಟ್ ಫೌಂಡೇಶನ್ ನಿಮ್ ಪಿಲ್ಲರ್ಸ್ ಏನಿದೆ ಅದು ಸ್ಟ್ರಾಂಗ್ ಮಾಡ್ಕೊಳ್ಳಿ, ಆ ನಂತರ ನೀವು ಚೂಸ್ ಮಾಡ್ಕೊಳ್ಳಿ ಯಾವ್ದು ಫೀಲ್ಡ್ ಹೋದಲ್ಲಿ ಹೋಗ್ಬಹುದು ಅಂತಂದು. ಹೆಲ್ಪ್ ಆಗತ್ತೆ ಬಿಡಿ ಸರ್. ಇದು ಯಾವ್ದೇ ಒಂದು ಅಪ್ಲಿಕೇಶನ್ ಅಂದ್ರೂ ಅದಕ್ಕೆ ಡಾಟಾ ಬೇಸ್ ಬೇಕು, ಅದ್ರ ಸಲುವಾಗಿ ನಾವು SQL ಮಾಡ್ಕೋಬೇಕು. SQL ಅಥವಾ ಯಾವ್ದೇ ಒಂದು ಡಾಟಾ ಬೇಸ್, ಆಮೇಲೆ ಒಂದ್ ಯಾವ್ದಾದ್ರು ಕೋಡಿಂಗ್ ಲ್ಯಾಂಗ್ವೇಜ್,
ಆಮೇಲೆ ಬೇಸಿಕ್ ಪ್ರೋಗ್ರಾಮಿಂಗ್ ಸ್ಕಿಲ್. ನೀನು ನಮ್ಗೆ ನಾವು ಎದರಲ್ಲಿ ವರ್ಕ್ ಮಾಡ್ತಿದ್ವಿ ಕಂಪ್ಯೂಟರ್ ಅಲ್ಲಿ. ಮೇನ್ ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 90% ಹುಡುಗರಿಗೆ ಕಂಪ್ಯೂಟರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾವು ಕಂಪ್ಯೂಟರ್ ಸೈನ್ಸ್ ಮುಗಿಸಿದೀವಿ ಅಂದ್ರೆ ಇದು ಹ್ಯಾಶ್ ರಿಯಾಲಿಟಿ ಸ್ಯಾಡು. ಆದ್ರೆ ಹೇಳ್ತಾ ಇದೀನಿ, ನಮ್ಗೆ ಕಂಪ್ಯೂಟರ್ ವರ್ಕ್ ಹೆಂಗ್ ಆಗುತ್ತೆ, ಇನ್ಪುಟ್ಸ್ ಹೆಂಗ್ ಹೋಗುತ್ತೆ, ಬೈನರಿ ಕೋಡ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಅಂತೀವಿ. ಬೈನರಿ 0-1 ಕೋಡ್ ಕನ್ವರ್ಟ್ ಆಗುತ್ತೆ. ಆದ್ರೆ ಹೆಂಗ್ ಆಗುತ್ತೆ, ಅದು ಹೆಂಗ್ ಆಗುತ್ತೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಹೆಂಗ ಇದಾಗುತ್ತೆ, ವರ್ಕ್ ಆಗುತ್ತೆ ಒಳಗಡೆ, ಪ್ರೊಸೆಸರ್ ಹೆಂಗ್ ವರ್ಕ್ ಆಗುತ್ತೆ, ಡೆಡ್ ಲಾಕ್ ಅಂದ್ರೆ ಏನು, ಅದೇನು ಗೊತ್ತಿಲ್ಲ, ಥ್ರೆಡ್ಡಿಂಗ್ಸ್ ಅಂದ್ರೆ ಏನು, ಪೇಜಿಂಗ್ಸ್ ಅಂದ್ರೆ ಏನು, ಇದು ಮೇನ್ ಬೇಸಿಕ್ಸ್. ಇದು ಯಾವ್ದೇ ಫೀಲ್ಡ್ ಹಿಡಿದ್ರು ಇದೆಲ್ಲ ಕೇಳುದು ಅವರು. ಅಂದ್ರೆ ನಿಮ್ದು ಏನ್ ಆಪ್ಟಿಮೈಸೇಷನ್ ಸೊಲ್ಯೂಷನ್ಸ್ ನೀವು ಹೆಂಗ್ ಫೈಂಡ್ ಮಾಡ್ತೀರಾ, DSA ಮಾಡ್ಬೇಕು ಅದಕ್ಕೆ, ಅದೆಲ್ಲ ಕೇಳ್ತಿರೋದು. ಅದ್ ಮಾಡ್ಬೇಕು ಮೇನ್. ಅಂದ್ರೆ ಈಗ ಇಷ್ಟೆಲ್ಲಾ ಮಾಡ್ಕೊಂಡ್ರೆ ಯಾವ್ದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲ ಅಂದ್ರೂ ನಾವು ಜಾಬ್ ಹಿಡಿಬಹುದು. ಜಾಬ್ ಹಿಡಿಬಹುದು 100% ಜಾಬ್ ಹಿಡಿಬಹುದು. ಈ ತರ ನಿಮ್ಗೆ ಎಕ್ಸಾಂಪಲ್ಸ್ ಬಾಳ ಇದಾವೆ. ನಾನು ಒಬ್ಬನೇ ತಂದ ಏನಲ್ಲ, ಬಾಳ ಇದಾರೆ ಎಂತಾರು. ನಾನು ಇನ್ಸ್ಟಿಟ್ಯೂಟ್ ಹಚ್ಚಿ ಅದು ಡ್ರಾಪ್ ಮಾಡ್ಕೊಂಡು ಬೇರೆ ನಾನು ಓನ್ ಆಗಿ 1 ತಿಂಗಳು ಓದ್ಕೊಂಡು ನಾ ಜಾಬ್ ಹಿಡ್ದಿದ್ದೀನಿ. ಅಂದ್ರೆ ನಿಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಜಾಬ್ ಕೊಡಿಸ್ಲಿಲ್ಲ, ನಾನು ಅಟೆಂಡ್ ಆಗ್ಲಿಲ್ಲ. ನನ್ಗೆ ಅದು ಹತ್ರ ನೋಡ್ಕೊಂಡು ಸ್ಟಾರ್ಟಿಂಗ್ ಇನಿಷಿಯಲ್ ಟೈಮ್ ದಲ್ಲಿ ನಾನು ನೋಡ್ಕೊಂಡು ನಾ ಎಕ್ಸಿಟ್ ಆಗಿಬಿಟ್ಟೆ. ಇದು ಬಂದು ಟೈಮ್ ಎಷ್ಟು, ಅದಕ್ಕಿಂತ ಬೆಟ್ರು ನಾವೇ ಸರ್ಚ್ ಮಾಡ್ಕೊಂಡು ನಾವೇ ಸ್ವಲ್ಪ ಕೋಲ್ಡ್ ಮೇಲ್ಸ್ ಮಾಡ್ಕೊಂಡು ಮಾಡ್ರೆ ಬೆಟ್ರು. ನೀವು ಚೆನ್ನಾಗಿ ಕೆಲಸ ಮಾಡ್ತಿದಾರ ಇಲ್ಲ ಇಂಥವ್ರು, ಅಂದ್ರೆ ಇದು ಬ್ಲಾಗ್ ಮಾಡ್ಕೊಂಡು ಎಲ್ಲಾ ಇಂತ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ತಾ ಇದೆ ಇದು ಬಹಳ. ನಾನು ನಿಮ್ದು ಚಾನೆಲ್ಸ್ ನೋಡಿದೀನಿ ಒಂದೆರಡು ಸಲ. ಒಂದ್ ಬಂದಿತ್ತು ಬಿಹೈಂಡ್ ದ ಹೆಲ್ಮೆಟ್ ಅಲ್ವಾ ನಿಮ್ದು? ಬಿಹೈಂಡ್ ದ ಹೆಲ್ಮೆಟ್ ಬೆಸ್ಟ್ ಇದೆ. ಥ್ಯಾಂಕ್ ಯು ಸರ್. ನಮ್ದು ಎದ್ರಲ್ಲೂ ಫೇಕ್ ಇರಲ್ಲ, ರಿಯಾಲಿಟಿ. ಮೇನ್ ರಿಯಾಲಿಟಿ. ಯಾಕಂದ್ರೆ ನಾವು ಯಾವ್ದು ಪ್ರಮೋಷನ್ ಮಾಡ್ತಾ ಇಲ್ಲ, ಯಾವ್ದು ಪ್ರಮೋಷನ್ ಮಾಡ್ತಿಲ್ಲ. ಮೇನ್ ನಾವು ಸಜೆಸ್ಟ್ ಮಾಡುದು. ನಾನು ಕೂಡ ಸಜೆಸ್ಟ್ ಹೆಂಗ್ ಮಾಡ್ತೀನಿ ಅಂದ್ರೆ, ಒಬ್ಬೊಬ್ರು ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ XYZ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಬಂದು ಅಡ್ವರ್ಟೈಸ್ಮೆಂಟ್ ಮಾಡಿ, ಫೇಕ್ ಅಡ್ವರ್ಟೈಸ್ಮೆಂಟ್. ಅದು ಏನಾಗುತ್ತೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಏನು ಫ್ರೆಶರ್ಸ್ ಅವರು ಬರ್ಬೇಕು, ಅಡ್ಮಿಷನ್ ತಗೋಬೇಕಂತಿದ್ದಾರಲ್ವಾ, ಅವರು ಮಿಸ್ ಗೈಡ್ ಆಗ್ಬಿಡ್ತಾರೆ. ಈಗ ನಿಮ್ಗೆ ಅವರಿಂದ ಏನು ಲಾಭ ಇಲ್ಲ, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ. ನನ್ಗೂ ಆ ಇನ್ಸ್ಟಿಟ್ಯೂಟ್ ದಿಂದ XYZ ಇನ್ಸ್ಟಿಟ್ಯೂಟ್ಸ್ ದಿಂದ ನನ್ಗೂ ಏನು ಲಾಭ ಇಲ್ಲ. ನಾನು ನಾ ಏನ್ ಸ್ಟ್ರಗಲ್ ಮಾಡಿದ್ದೀನಲ್ವಾ ಫ್ರೆಶರ್ಸ್ ಆಗಿ, ಆಸ್ ಅ ಫ್ರೆಶರ್ ದಲ್ಲಿ ನಮ್ ಹಿಂದ್ ಬರುವ ಎಲ್ಲಾ ಸ್ಟೂಡೆಂಟ್ಸ್, ಫ್ರೆಶರ್ಸ್, ನಮ್ ಬ್ರದರ್ಸ್ ಸಿಸ್ಟರ್ಸ್, ನಮ್ಗೆ ಆ ತರ ಸ್ಟ್ರಗಲ್ ಮಾಡಬಾರ್ದಂದು ನಾನ್ ಹೇಳುದು ಮೇನು ಇಂಟೆನ್ಷನ್. ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂದ್ರೆ ನಿಮ್ಗೆ ಏನು ಸ್ಕಿಲ್ಸ್ ಬರಲ್ಲ, ಏನು ಸ್ಕಿಲ್ಸ್ ಇಲ್ಲ, 0 ಸ್ಕಿಲ್ಸ್ ಇದೆ. ನನ್ಗೆ ಏನು ಬರಲ್ಲಪ್ಪ, ನಾ ಓನ್ ಆಗಿ ಸ್ಟಡಿ ಮಾಡಿ ನಾನು ಕ್ರ್ಯಾಕ್ ಮಾಡಕ್ ನನ್ ಕಡೆ ಆಗಲ್ಲ ನನ್ ಕೈಯಿಂದ ಅಂದ್ರೆ ನೀವು ಬಂದು ಏನ್ ಮೇನ್ ಇಂಟೆನ್ಷನ್ ಇಟ್ಕೊಂಡು ನಾನು ಸ್ಕಿಲ್ಸ್ ಡೆವಲಪ್ ಮಾಡ್ಕೋತೀನಿ ಅಂತಂದ್ರೆ ಯಾವ್ದೇ ಒಂದು ಇನ್ಸ್ಟಿಟ್ಯೂಟ್ ತಗೋರಿ, ಅವ್ರ ಆನ್ಲೈನ್ ಕೋರ್ಸ್ ತಗೊಳ್ಳಿ, ಮಾಡ್ಕೊಳ್ಳಿ. ನೀವು ಜಾಬೇ ಮಾಡ್ಬೇಕು ಮನೇಲಿ ಹೇಳಿ ನಾ 100% 3 ತಿಂಗಳಲ್ಲಿ ಅವ್ರು ಹೇಳಿದ್ದಾರೆ 100% ಪ್ಲೇಸ್ಮೆಂಟ್ ಇದೆ, 3 ತಿಂಗಳ ನಂತರ ನನ್ಗೆ ಜಾಬೇ ಕನ್ಫರ್ಮ್ ಆಗುತ್ತೆ ಅಂತಂದು ಹೇಳಿ ಬಂದು ಅವ್ರದ್ದು ಹೋಪ್ ಇರುತ್ತಲ್ವಾ, ಅವ್ರದ್ದು ಹೋಪ್ ಕಳ್ಕೊಬೇಡಿ, ನಿಮ್ದು ಹೋಪ್ ಕಳ್ಕೊಬೇಡಿ. ಮೇನ್ ಹೇಳ್ತಿರೋದು ಇದು. ಮೇನ್ ಫೌಂಡೇಶನ್ಸ್ ಏನಿದೆ ಅಲ್ಲ ನಿಮ್ದು, ಕೋಡಿಂಗ್ ಫೌಂಡೇಶನ್ಸ್ ಆಗ್ಲಿ, ಬೇಸಿಕ್ ಕೋರ್ ಫೌಂಡೇಶನ್ಸ್, ಕಂಪ್ಯೂಟರ್ ಸೈನ್ಸ್ ಕೋರ್ ಫೌಂಡೇಶನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಸರ್, ಅಕಾರ್ಡಿಂಗ್ ಟು ಯು 100% ಪ್ಲೇಸ್ಮೆಂಟ್ ಅಂದ್ರೆ ಏನು? 100% ಪ್ಲೇಸ್ಮೆಂಟ್ಸ್ ಅಂದ್ರೆ 100% ಫೇಕ್ ನ್ಯೂಸ್. ಹೇಳ್ಬೇಕಂದ್ರೆ 100% ಪ್ಲೇಸ್ಮೆಂಟ್ಸ್ ಅಂತಂದು ಯಾರು ಹೇಳ್ತಿದಾರಲ್ವಾ, ಅದು ರೆಡ್ ಫ್ಲಾಗ್. 100% ಫೇಕ್ ಹೇಳ್ತಿದ್ದಾರೆ ತಂದು. ಯಾರು 100% ಪ್ಲೇಸ್ಮೆಂಟ್ಸ್ ಕೊಟ್ಟಿದೀವಿ ಹಿಂದ್ಗಡೆ ಯಾವ್ದ್ ಬ್ಯಾಚ್ ಅಲ್ಲಿ 100% ಪ್ಲೇಸ್ಮೆಂಟ್ ಆಗಿದೆ ತಂದು ಹೇಳಿದಾರಲ್ವಾ, ನಮ್ ಮುಂದೆ ತಂದು ತೋರ್ಸಿ ಅವ್ರಿಗೆ ಹೇಳ್ತೀವಿ 100% ಪ್ಲೇಸ್ಮೆಂಟ್ಸ್ ಯಾರ್ದಾರ್ದಾಗಿದೆ ತಂದ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ ಬ್ಯಾಚ್ ಅಲ್ಲಿ ಎಷ್ಟ್ ಜನದಾಗಿದೆ ಸರ್? ನೀವು ಈಗ ನಮ್ ಬ್ಯಾಚ್ ದಲ್ಲಿ ಅಟೆಂಡ್ ಆಗ್ತಿದ್ದಾರೆ ಹುಡುಗರು, ಇನ್ನು ಕ್ಲಾಸಸ್ ಅಟೆಂಡ್ ಆಗ್ತಿದ್ದಾರೆ. 8-9 ಮಂತ್ಸ್ ಆಯ್ತು. ಅದ್ರಲ್ಲಿ ಕೇವಲ 3-4 ಸ್ಟೂಡೆಂಟ್ಸ್ ಆಗ್ತಾ ಇದೆ. ಅದು ಹೊರಗಡೆಯಿಂದ ಇನ್ಫ್ಲೂಯೆನ್ಸ್, ಆ ಕಡೆಯಿಂದ ಈ ಕಡೆಯಿಂದ ಕೋಲ್ಡ್ ಮೇಲ್ದಿಂದ ಆಗಿದೆ. ಅವ್ರು ಆಗಿದ್ದು ಅವ್ರು ತಮ್ಮ ಓನ್ ಸ್ಟ್ರಗಲ್ ಮಾಡ್ಕೊಂಡು ಅವ್ರದ್ದು ಹೆಸರು ತಗೊಂಡು ತಮ್ಮ ಪ್ಲೇಸ್ ಪೋಸ್ಟರ್ ದಲ್ಲಿ ಹಾಕಿ ನಾವ್ ಮಾಡ್ಕೊಟ್ಟಿದ್ವಿ ಅಂತಂದು ಹಾಕ್ತಿದ್ದಾರೆ. ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. 5% ಮ್ಯಾಕ್ಸಿಮೈಸ್ ಕೋರ್ಸ್ ಮುಗಿಯುವೊಳಗೆ ಒಂದು 5-10% ಆಗ್ಬಹುದು.
ಅದು 10% ಯಾರ್ದು ಆಗ್ಬಹುದು ಅಂದ್ರೆ ಯಾರು ಯಾರು ಆಲ್ರೆಡಿ ಕೋರ್ ಫೌಂಡೇಶನ್ ಸ್ಟ್ರಾಂಗ್ ಇದೆ ಅಲ್ವಾ ಅವ್ರದ್ದಾಗ್ಬೋದು. ಇಲ್ಲಿ ಬಂದು ನಾನು ಕೋರ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡು ಇಲ್ಲಿ ಕಲಿತ ನಂತರ ಮಾಡ್ತೀನಿ ಅಂದ್ರೆ ನಿಮ್ಕಿಂತ ಸ್ಟ್ರಾಂಗ್ ಇರ್ತಾರೆ ಹಿಂದ್ಗಡೆ ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಓಕೆ